ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ನಾಲ್ಕನೇ ಮುಂಜಾನೆ ಒಂದು ಮುತುವರ್ಜಿಯಲ್ಲಿ ಅಥವಾ ನಾಯಕತ್ವದಲ್ಲಿ ಅಂತ ಹೇಳ್ಬೋದು ಶುರುವಾದಂಥ ಸಂಸ್ಥೆ. ಅವರೊಂದು ಗೋಪಾಲಗೌಡ ರಂಗಮಂದಿರ ಅಂತ ಗೋಪಾಲಗೌಡ ರಂಗಮಂದಿರ ಕೂಡ ಕಟ್ಟಿದ್ದಾರೆ. 2012 ತನಕ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. 2012ರಲ್ಲಿ ಆಮ ಭಟ್ರು ನಾಲ್ಕನೇ ಮಂಡ್ಯ ಭಟ್ರು ತೀರ್ಕೊಂಡ ಮೇಲೆ ಅವ್ರ ಮಗ ನಾನು ಅವರ ಹುಟ್ಟಿದ ದಿನ ಸೆಪ್ಟೆಂಬರ್ 30 ಬರ್ತದೆ. ಸುಮಾರು ಪ್ರತಿ ವರ್ಷ 3 ದಿನಗಳ ಕಾಲ ಆ ಟೈಮಲ್ಲಿ ಅವರ ನೆನಪಲ್ಲಿ ಒಂದು ಕಲ್ಚರಲ್ ಮತ್ತು ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಈ ವರ್ಷ ಗೋಪಾಲಗೌಡರು ಹುಟ್ಟಿ ಹೋದ ವರ್ಷ 100 ವರ್ಷ ಆದ ಲೆಕ್ಕದಲ್ಲಿ ಮತ್ತು ಆ ರಂಗಮಂದಿರ ಗೋಪಾಲಗೌಡರ ಹೆಸರಲ್ಲೇ ಇರೋದರಿಂದಾಗಿ ಗೋಪಾಲಗೌಡರ ನೆನಪಿನ ಸ್ಮರಣೆ, ಗೋಪಾಲಗೌಡರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು 3 ದಿವಸದ ಕಾರ್ಯಕ್ರಮ. ಆಮೇಲೆ ಪ್ರತಿ ದಿವಸ ಕೂಡ ಕರ್ನಾಟಕದ ಮತ್ತು ಸುತ್ತಲಿನ ರಾಜ್ಯದ ಹೆಸರಾಂತ ಕವಿಗಳಿಂದ ಕವಿಗೋಷ್ಠಿ, ವಿಚಾರ ಸಂಕಿರಣ ಮತ್ತು ರಾತ್ರಿ ನಾಟಕಗಳು ಕಾರ್ಯಕ್ರಮ 3 ದಿವಸ ನಡೀತದೆ. ಗೋಪಾಲಗೌಡರ ಕಾರ್ಯಕ್ರಮವನ್ನು ಗೋಪಾಲಗೌಡರ ಬಗ್ಗೆ ಇರೋ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸೂಕ್ತವಾದ ವ್ಯಕ್ತಿ ಒಳಬಾಗಿಲು ಆ ಕಡೆ ಎಲ್ಲರಿಗೂ ಪರಿಚಿತರು ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ಎಲ್ಲ ಕುಟುಂಬಗಳಿಗೂ ಕೂಡ ಒಂದಲ್ಲ ಒಂದು ನೆರವಾದಂಥ PR ಜಯಂತ್ ಅವರು ನಾವು ಕೇಳಿಕೊಂಡು ಅವ್ರ ಸ್ವಂತ ಸಂತೋಷದಿಂದ ಅವರ ಮುಖಂಡತ್ವದಲ್ಲಿ ಅವರ ಲೀಡರ್ಶಿಪ್ನಲ್ಲಿ ನಾವು ಈ 3 ದಿವಸದ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಕಾಡೆಮಿ ಸಹಭಾಗಿತ್ವದಲ್ಲಿ ಅವರು ಮಾಡ್ತಾರೆ. ಸ್ಮರಣೆ 3 ದಿವಸದ ಕಾರ್ಯಕ್ರಮವನ್ನು ಅಭಿವ್ಯಕ್ತಿ ಬಳಗದವರು ಈ ಸರಿ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಜೊತೆಯಲ್ಲಿ ಅಲ್ಕರೆ ಮಂಜುನಾಥ್ ಭಟ್ ಆಮ ಭಟ್ಟ ಅಂತೇಳಿ ಏನು ಬಂದಿದೆ, ಅವರ ನೆನಪಿನ ಹಬ್ಬವನ್ನು ಕೂಡ ಇದೇ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ. ಅಲ್ಕರೆ ಮಂಜುನಾಥ್ ಭಟ್ ಅವರು ಒಬ್ಬ ದೊಡ್ಡ ಚಿಂತಕರಾಗಿದ್ದರು ಮತ್ತು ಸಾಹಿತ್ಯ, ಸಂಸ್ಕೃತಿ, ಈ ಸಾಂಸ್ಕೃತಿಕ ಚಟುವಟಿಕೆಗಳು, ವಿಚಾರ ಸಂಕಿರಣಗಳು ಇಂಥದ್ರಲ್ಲಿ ಅವರು ಭಾಳ ಆಸಕ್ತರಾಗಿ ಮಾಡಿದವರು. ಮತ್ತು ಶಾಂತವೇರಿ ಗೋಪಾಲಗೌಡರ ಜೊತೆಗೆ ಅವರ ಹೆಸರನ್ನು ಯಾಕೆ ಸೇರಿಸಿದ್ದಾರೆ ಅಂದರೆ, ಶಾಂತವೇರಿ ಗೋಪಾಲಗೌಡರಿಗೆ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿ ಅವರಾಗಿದ್ದರು ಅಲ್ಕರೆ ಮಂಜುನಾಥ್ ಭಟ್ರು. ಭಾಳ ಅವರಿಬ್ಬರು ಆತ್ಮೀಯರಾಗೇ ಇತ್ತು. ಹಾಗಾಗಿ ಅವರ ನೆನಪಿಗೋಸ್ಕರ ಅಲ್ಕರೆ ಮಂಜುನಾಥ್ ಭಟ್ರವರೇ ಒಂದು ಶಾಂತವೇರಿ ಗೋಪಾಲಗೌಡ ರಂಗಮಂದಿರ ಅಂತೇಳಿ ತುಮಕೂರಿನಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ. ಆ ಕಟ್ಟಡದಲ್ಲಿ ಈಗ ಹೇಗಿದ್ರು ಶಾಂತವೇರಿ ಗೋಪಾಲಗೌಡರ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಸಂಕಿರಣಗಳು ಕೂಡ ಇದ್ದಾವೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಅಲ್ಕರೆ ಮಂಜುನಾಥ್ ಭಟ್ರವರ ನೆನಪಿನಲ್ಲೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಡೆಸಬೇಕು ಅಂತೇಳಿ ಅಲ್ಲಿಯ ಅಭಿವ್ಯಕ್ತಿ ಬಳಗ ತೀರ್ಮಾನ ಮಾಡಿದೆ. ಮತ್ತು ಅವರ ಪುತ್ರರಾದಂಥ ನಮ್ಮ ರಾಘವೇಂದ್ರ ಭಟ್ರವರು ಭಾಳ ಮುತುವರ್ಜಿಯಿಂದ, ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅನೇಕ ಜನ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದರ ಉದ್ಘಾಟನೆಯನ್ನು ಮಾನ್ಯ ಸಚಿವರು ಮಾಡ್ತಾ ಇದ್ದಾರೆ. ಯಾವತ್ತು 28ರ ಬೆಳಿಗ್ಗೆ 28ರ ಬೆಳಗ್ಗೆ 11 ಗಂಟೆಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೂಡ ಭಾಗವಹಿಸ್ತಾರೆ. ಗೋಪಾಲಕೃಷ್ಣ ಬೇಳೂರು ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಅನೇಕ ಜನ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಚಾರ ಸಂಕಿರಣ ಇದೆ, ಮತ್ತು ಚರ್ಚೆ, ಸಂವಾದ ಇದೆ. ಮತ್ತು ಕಾಳೇಗೌಡ ನಾಗವಾರ, ರಾಜೇಂದ್ರ ಚೆನ್ನಿ, ಸವಿತಾ ಬನ್ನಾಡಿ, ಈ ಥರದ ಪ್ರಮುಖರೆಲ್ಲ ಇದರಲ್ಲಿ ಬಂದು ಭಾಗವಹಿಸ್ತಾರೆ, ಮಾತಾಡೋರಿದ್ದಾರೆ. ಇನ್ನು ಕಡಿದಾಳು ದಯಾನಂದ್ ಅವರು, ಮಹಿಮಾ ಪಟೇಲ್ ಅವರು, ಎಲ್ ಹನುಮಂತಯ್ಯನವರು, ಈ ಥರ ಪ್ರಜಾವಾಣಿಯ ಸಂಪಾದಕರಾದಂಥ ರವೀಂದ್ರ ಭಟ್ ಅವರು, ಇವರೆಲ್ಲ ಪುರುಷೋತ್ತಮ ಬಿಳಿಮಲೆ ಅವರ ಸಮಾರೋಪ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ಬಂದು ಭಾಗವಹಿಸುವಂಥ ಈ ಸಭೆಗೆ ಗೋಪಾಲಗೌಡರ ವಿಚಾರಗಳನ್ನು, ಅವರ ಬದುಕು, ಅವರ ನಡೆ, ಅವರ ಹೋರಾಟ ಇವುಗಳ ಬಗ್ಗೆನೂ ಕೂಡ ಒಂದು ಚರ್ಚೆ, ಒಂದು ಮೆಸೇಜ್ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ. ಒಬ್ಬ ಮಾದರಿ ಪ್ರಾಮಾಣಿಕ ರಾಜಕಾರಣಿಯಾಗಿ
ಒಬ್ಬ ಶುದ್ಧ ಗಾಂಧಿವಾದಿಯಾಗಿ ನಮ್ಮ ತಾಲೂಕಿನ ಪ್ರಥಮ ಶಾಸಕರು ಕೂಡ ಆಗಿ ಗೋಪಾಲಗೌಡರು ಇಡೀ ರಾಜ್ಯ ಎಲ್ಲ ದೇಶದಲ್ಲಿ ಒಬ್ಬ ವಿಶಿಷ್ಟವಾದ ಸಮಾಜವಾದಿ ಹೋರಾಟಗಾರರು. ಅವರ ಬಗ್ಗೆ ಒಂದಷ್ಟು ಚರ್ಚೆ ಆಗಬೇಕು. ಆ ಚರ್ಚೆ ಒಂದು ಮೆಸೇಜ್ ರೂಪದಲ್ಲಿ ಹೊರಗಡೆಗೂ ಕೂಡ ತಮ್ಮ ಪತ್ರಿಕೆಗಳ ಮುಖಾಂತರ ಹೋಗಬೇಕಾಗಿದೆ, ಮಾಧ್ಯಮದ ಮುಖಾಂತರ. ಆದ್ದರಿಂದ ತಾವು ಮಾಧ್ಯಮದವರಿಗೆಲ್ಲ ಸಹಕರಿಸಬೇಕು. ತಾವು ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.